ಗೈಸ್ ನೋಡಿ, ಇದು ದೇವಸ್ಥಾನದ ಮುಂದೆ ಶ್ರಾವಣ ಮಾಸದ ಪ್ರಯುಕ್ತ ಅಂದ್ಬಿಟ್ಟು ನಮ್ಮ ಮೈಸೂರಿನ ವಿಜಯನಗರ ಫಸ್ಟ್ ಸ್ಟೇಜಲ್ಲಿ ನರಸಿಂಹಸ್ವಾಮಿ ಟೆಂಪಲ್ ಇದೆ, ಯೋಗ ನರಸಿಂಹಸ್ವಾಮಿ ಟೆಂಪಲ್ಲು. ಅಲ್ಲಿ ಇವರು ಯಾರು ಮಂಡ್ಯ ಜಿಲ್ಲೆಯಿಂದ ಮೈಸೂರು ನಿವಾಸಿಗಳು ಪುಣ್ಯಕೋಟಿ ಸೇವಾ ಟ್ರಸ್ಟ್ ಅಂತೆ, ಅವರ ವತಿಯಿಂದ ಪ್ರತಿ ಶ್ರಾವಣ ಮೊದಲನೇ ಶನಿವಾರ ಇಲ್ಲಿ ಮುದ್ದೆ ಊಟ ಮತ್ತು ಅವರೆಕಾಳಿನ ಸಾಂಬಾರು, ರೈಸು, ಪಾಯಸ, ಈ ಊಟದ ಒಂದು ಇದನ್ನು ಪ್ರಸಾದ ವಿನಿಯೋಗನ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ನಾನು ಮತ್ತು ನಮ್ಮ ಹಸ್ಬೆಂಡು ಬಂದಿದ್ದೀವಿ ಊಟ ಮಾಡೋದಕ್ಕೆ ಅಂದ್ಬಿಟ್ಟು. ಈ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದೆ, ಬಟ್ ಅದೇ ಪ್ರಸಾದ ಎಲ್ಲರಿಗೂ ತಗೋತಾ ಇದ್ದಾರೆ ನೋಡಿ. ನಾವು ಅದಕ್ಕೆ ಅಂತಲೇ ಬಂದಿದ್ದೀವಿ ಪ್ರಸಾದಕ್ಕೆ. ನಮ್ಮದು ಮನೆ ದೇವರು ನರಸಿಂಹಸ್ವಾಮಿ ಅದರಿಂದ ಅದು ಊಟ ಮಾಡೋಣ ಅಂತಲೇ ಪ್ರಸಾದ ತಗೋಣ ಅಂತಲೇ ಬಂದಿದ್ದೀವಿ. ಅದಕ್ಕೆ ಮುಂಚೆ ಒಂದು ದೇವಸ್ಥಾನ ಮುಂದೆ ಬೋರ್ಡ್ ಹಾಕಿರೋದನ್ನು ತೆಗಿತಾ ಇದ್ದೀನಿ ನೋಡಿ. ಪ್ರತಿ ವರ್ಷ ಶ್ರಾವಣ ಶನಿವಾರ ಮೊದಲನೇ ಶನಿವಾರ ನೆನ್ಪಿಟ್ಕೊಳ್ಳಿ, ಬನ್ನಿ ನೀವು ಆ ಪ್ರಸಾದನ ತಗೊಳ್ಳಿ, ಆ ದೇವ್ರ ಕೃಪೆಗೆ ಪಾತ್ರರಾಗಿ. ಹಾಯ್ ಗೈಸ್, ಇವತ್ತು ನಾವು ಯೋಗ ನರಸಿಂಹಸ್ವಾಮಿ ಟೆಂಪಲ್ಲು, ಮೈಸೂರು ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ, ವಿಜಯನಗರ. ಇಲ್ಲಿ ಇವತ್ತು ಮೊದಲನೇ ಶ್ರಾವಣ ಶನಿವಾರದ ಪ್ರಯುಕ್ತ ಮುದ್ದೆ ಊಟ ಅಂತೆ. ಮುದ್ದೆ ಊಟ, ಅವರೆಕಾಳು ಸಾರಂತೆ, ಅದು ಪ್ರಸಾದವಾಗಿ ಕೊಡ್ತಾರೆ. ಹಾಯ್ ಗೈಸ್ ನೋಡಿ, ಕಣ್ಣೀರು ತಂದರು ನಿನ್ನಂತರಂಗವ ಅವರೇ ಬಂದರು, ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ಆ ಕರ್ಣನಂತೆ ನೀಡಾಲಿಯಾದೆ ಇನ್ನೊಂದು ಜೀವಕ್ಕೆ ನೋಡಿ, ಮುದ್ದೆ ಊಟ ಇದೇ ಪ್ರಸಾದ ಅಂತೆ ಮೊದಲನೇ ಶ್ರಾವಣ ಶನಿವಾರ. ಪ್ರತಿ ವರ್ಷ ನಡ್ಸ್ಕೊಂಡು ಬರ್ತಾ ಇದ್ದಾರೆ, ತುಂಬ ವರ್ಷದಿಂದ. ಇದು ಮೊದಲನೇ ವರ್ಷ. ರುಚಿ ಹೇಗಿರುತ್ತೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ. ಹಾಕ್ಸ್ಕೊತಾ ಇದ್ದೀನಿ, ನಮ್ಮದು ಸಾಂಬಾರು ನೋಡಿ. ನನ್ನ ಪ್ಲೇಟ್ಗೆ ಹಾಕ್ಸ್ಕೊತಾ ಇದ್ದೀನಿ. ಈಗ ಏನು ಅವರೆಕಾಳು ಇಷ್ಟ ಇಲ್ಲ, ಆದರೆ ಪ್ರಸಾದ ಅಂತ ತಗೋತಾ ಇದ್ದೀನಿ ನೋಡಿ. ಇದು ಅವರೆಕಾಳು ಮುದ್ದೆ ಊಟ, ಇದು ಪ್ರಸಾದ ನರಸಿಂಹಸ್ವಾಮಿಗೆ ಪ್ರಸಾದ. ನಮ್ಮ ಮನೆ ದೇವರು ನರಸಿಂಹಸ್ವಾಮಿ ಆದ್ರಿಂದ ನಾನು ತುಂಬ ಭಕ್ತಿಯಿಂದ ಜನ ಭಕ್ತಿ ಇದೆ. ಮುದ್ದೆ ಊಟ ಬಂದಿದ್ದಾರೆ, ಅವರು ಆ ಕಡೆ ಹೋಗಿದ್ದಾರೆ ಊಟ ಹಾಕ್ಸ್ಕೊಳಕ್ಕೆ. ಬಟ್ ನಾನು ಅವ್ರಿಗಿಂತ ಮುಂಚೆನೇ ಹಾಕ್ಸ್ಕೊಟ್ಟಿದ್ದೀನಿ. ಅವ್ರಿಗೆ ಹೋಗಿ ಕ್ಯೂನಲ್ಲಿ ನಿಂತಿದ್ದಾರೆ. ಪ್ರೀತಿಯಲ್ಲಿ ಸ್ನೇಹದಲ್ಲಿ ಡಿಸಪಾಯಿಂಟ್ ಆಗಿದ್ದು ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿದೆ, ತುಂಬ ಡಿಸಪಾಯಿಂಟ್ ಆಯಿತು. ಇವ್ರಿಗೂ ಸಿಕ್ಕಿದೆ, ನನಗೂ ಸಿಕ್ಕಿದೆ. ಊಟ ಚೆನ್ನಾಗಿದೆಯಾ ನೋಡಬೇಕು, ಊಟ ಹೇಗಿದೆ ಅಂತ ಊಟ ಮಾಡಿ ಹೇಳಿ. ತನು ಮನ ಧನವನ್ನ ಅರ್ಪಿಸೋರು ದಯವಿಟ್ಟು